ಬಸವನಗುಡಿಯಲ್ಲಿ ನಡೆದ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆ ಈ ಬಾರಿ ವಿಶಿಷ್ಟವಾಗಿ ಮೆರುಗು ಪಡೆದುಕೊಳ್ತು. ಪರಂಪರೆ, ಸಂಸ್ಕೃತಿ ಮತ್ತು ನವೀನತೆಯ ಸಮನ್ವಯವಾಗಿ ಆಯೋಜಿಸಲಾದ ಫ್ಲವರ್ ಶೋ ಈ ವರ್ಷದ ಪ್ರಮುಖ ಆಕರ್ಷಣೆ. ಈ ಬಾರಿಯ ಪರಿಷೆಯನ್ನ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳ ಸಂಯುಕ್ತ ಪ್ರಯತ್ನದ ಮೂಲಕ ಅತ್ಯಂತ ಸೊಬಗುಗಳಿಂದ ನಡೆಸಲಾಯಿತು. ನಗರ ಜನ, ಮಕ್ಕಳು, ಹಿರಿಯರು, ಪ್ರವಾಸಿಗರು ಎಲ್ಲರೂ ಸೇರಿ ಪರಿಷೆಯನ್ನ ಹಬ್ಬದ ವಾತಾವರಣದಲ್ಲಿ ಆಚರಿಸಿದರು. ಬಣ್ಣ ಬಣ್ಣದ ಹೂಗಳಿಂದ ವಿನ್ಯಾಸಗೊಳಿಸಿದ ಕಲಾಕೃತಿಗಳು, ಸಂಪ್ರದಾಯದ ಅಲಂಕಾರ, ಹೂವಿನ ಟೋಪುಗಳು, ಹೂವಿನ ಕೋಟೆಗಳು, ಕೃಷಿ ಆಧಾರಿತ ಮಾದರಿಗಳು ಎಲ್ಲವೂ ಜನರ ಮನಸ್ಸನ್ನ ಗೆದ್ದವು. ಹೂಗಳ ಮೂಲಕ ನಮ್ಮ ಸಂಸ್ಕೃತಿ, ನಮ್ಮ ನೆಲ ಎಂಬ ಸಂದೇಶ ನೀಡಲಾಯಿತು. ಪ್ರದೇಶದ ರೈತರು, ನರ್ಸರಿಗಳು, ಹಾರ್ಟಿಕಲ್ಚರ್ ಕಲಾವಿದರು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರಿಸಿದರು. ಮಕ್ಕಳಿಗಾಗಿ ವಿಶೇಷ ಹೂವಿನ ಗಾರ್ಡನ್, ಸೆಲ್ಫಿ ಪಾಯಿಂಟ್ಗಳು, ನೈಸರ್ಗಿಕ ಶಿಕ್ಷಣ ಕೋಣೆ ಹೆಚ್ಚುವರಿ ಆಕರ್ಷಣೆಯಾಗಿದ್ದವು. ಕಡಲೆಕಾಯಿ ಪರಿಷೆ ಪರಂಪರೆ ಮತ್ತು ಸಂಸ್ಕೃತಿಯ ಸಂಭ್ರಮ. ಶತಮಾನಗಳಿಂದ ನಡೀತಾ ಇರುವ ಬಸವನಗುಡಿ ಕಡಲೆಕಾಯಿ ಪರಿಷೆ ನಗರ ಸಂಸ್ಕೃತಿಯನ್ನ ಜೀವಂತವಾಗಿಟ್ಟಿರುವ ಅಪರೂಪದ ಹಬ್ಬ. ಈ ಬಾರಿ 1000ಕ್ಕೂ ಹೆಚ್ಚು ವ್ಯಾಪಾರಿಗಳು ಭಾಗಿಯಾಗಿದ್ರು. ಸ್ಥಳೀಯ ರೈತರು ಮತ್ತು ಕಾರ್ಮಿಕರಿಗೆ ವಹಿವಾಟಿನ ದೊಡ್ಡ ವೇದಿಕೆ ದೊರಕಿತು. ಸಾಂಪ್ರದಾಯಿಕ ಆಟಗಳು, ಸಂಗೀತ, ಕಲಾ ಪ್ರದರ್ಶನಗಳು ಜನರನ್ನ ಸೆಳೆದವು. ಪರಿಸರ ಸ್ನೇಹಿ ವಸ್ತುಗಳ ಮಾರಾಟ, ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಕಂಡುಬಂತು. ಕಡಲೆಕಾಯಿ, ಬೆಲ್ಲಗಡಲೆ, ಸಾಂಪ್ರದಾಯಿಕ ತಿಂಡಿ, ಮಣ್ಣು ಬುತ್ತಿ, ಕಬ್ಬಿಣ, ಮರದ ಆಟಿಕೆ ಪರಿಷೆ ಜನರನ್ನ ಹಳೆ ಬೆಂಗಳೂರು ಭಾವನೆಗೆ ಕೊಂಡೊಯ್ತು. ಇನ್ನು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ, ಭದ್ರತೆ, ಪಾರ್ಕಿಂಗ್, ಟ್ರಾಫಿಕ್ ನಿಯಂತ್ರಣ, ವ್ಯಾಪಾರಿಗಳಿಗೆ ಸೌಲಭ್ಯ ಆಲ್ ಅಂಡರ್ ದ ಲೀಡರ್ಶಿಪ್ ಆಫ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಪರಿಷೆಯನ್ನ ಸುಗಮ, ಸುರಕ್ಷಿತ ಮತ್ತು ಸಾಂಸ್ಕೃತಿಕ ಮೆರಗುಳ್ಳ ಕಾರ್ಯಕ್ರಮವನ್ನಾಗಿ ರೂಪಿಸಿದ್ರು. ಜನಸಂದಣಿ ನಿಯಂತ್ರಣ, ಪರಿಸರ ಸ್ನೇಹಿ ನಿರ್ವಹಣೆ ಹಾಗೂ ಪ್ರವಾಸಿಗರಿಗೆ ಅನುಕೂಲತೆ ವಿಶೇಷ ಮೆಚ್ಚುಗೆ ಪಡೆದವು. ಫ್ಲವರ್ ಶೋ ಸೇರಿ ಹಲವು ಹೊಸ ಅಂಶಗಳನ್ನು ಪರಿಚಯಿಸಿ ಪರಿಷೆಗೆ ಹೊಸ ಗುರುತು ತಂದರು. ಈ ವರ್ಷದ ಪರಿಷೆ ಅತಿ ದೊಡ್ಡ ಜನಸಂದಣಿ, ಉತ್ತಮ ನಿರ್ವಹಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈವಿಧ್ಯತೆ ಮತ್ತು ಪರಂಪರೆಯ ಮೆರುಗುಗಳಿಂದ ಮಹತ್ತರ ಯಶಸ್ಸಿನ ಕಥೆಯಾಗಿದೆ. ರೈತರಿಗೆ ಉತ್ತಮ ಮಾರಾಟ, ವ್ಯಾಪಾರಿಗಳಿಗೆ ಹೆಚ್ಚಿನ ಆದಾಯ, ಸ್ಥಳೀಯ ಕಲಾವಿದರಿಗೆ ವೇದಿಕೆ, ಪರಿಸರ ಸ್ನೇಹಿ ಆಚರಣೆ, ಜನರ ಭಾರಿ ಪ್ರತಿಕ್ರಿಯೆ ಎಲ್ಲವೂ ಸೇರಿ ಬಸವನಗುಡಿಯ ಈ ಬಾರಿ ಕಡಲೆಕಾಯಿ ಪರಿಷೆ ಫ್ಲವರ್ ಶೋ ಅದ್ಭುತ ಸಕ್ಸಸ್ ಆಗಿದೆ. ಮಹಾನಗರ ಪಾಲಿಕೆಯವರು ಹೆಚ್ಚು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುಜರಾಯಿ ಇಲಾಖೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಅಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಇದೆ ಆ ದೇವಸ್ಥಾನದಲ್ಲಿ, ಮತ್ತು ಎಲ್ಲರೂ ಸಹಕಾರ, ಮತ್ತು ಬೇರೆ ಬೇರೆ ಇಲಾಖೆಗಳು ಎಲ್ಲ, ಈಗ ವಿದ್ಯುತ್ ಇಲಾಖೆಗಳು, ಅಲ್ಲಿ ಕರೆಂಟ್ ಕಂಪನಿ ನೋಡ್ಕೊಳ್ಳೋದು, ಪೊಲೀಸ್ ಇಲಾಖೆಯವರು ಅವರ ಕರ್ತವ್ಯವನ್ನು ಯಾವುದೇ ಶಾಂತಿ ಸುವ್ಯವಸ್ಥೆಗೆ ಭಂಗ ಆದ ರೀತಿ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ಈಗ ರೈತರಿಗೆ ಲಾಭ ಆಗುತ್ತೆ ಸರ್? ಇದೊಂದು ರೈತರು ಬಂದು ವ್ಯಾಪಾರ ಮಾಡ್ಕೊಂಡು ನೇರವಾಗಿ, ಇಲ್ಲಾಂದರೆ ಕೆಲವರು ಭಾಳಷ್ಟು ಜನ ವ್ಯಾಪಾರಿಗಳು ರೈತರ ಹತ್ರ ತಗೊಂಡು ಅವರು ಬಂದು ವ್ಯಾಪಾರ ಮಾಡ್ತಾರೆ. ಎಲ್ಲ ಜೀವನ ಮಾಡಬೇಕಂತ ಮಾಡ್ತಾರೆ. ಏನಂದರೆ ಅವ್ರಿಗೆಲ್ಲ ಕಿರಿಕಿರಿ ಇಲ್ಲ, ಹಣ ವಸೂಲಿ ಎಲ್ಲ ಏನೂ ಇಲ್ಲ, ಎಲ್ಲ ಉಚಿತವಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಎಲ್ಲರೂ ಬರ್ತಕ್ಕಂಥ ಜನಕ್ಕೆ ಒಂದು ಮನವಿ ಏನಂದರೆ, ಕಡಲೆಕಾಯಿ ಪರಿಷೆಗೆ ಬನ್ನಿ, ಬಟ್ಟೆ ಬ್ಯಾಗ್ ತನ್ನಿ ಅಂತ ನಾವು ಮತ್ತು ಸ್ವಲ್ಪ ಮಾಧ್ಯಮಗಳಲ್ಲೂ ಕೂಡ ಪಬ್ಲಿಸಿಟಿ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಪೇಪರಲ್ಲಿ ಬಂದಿದೆ, ನಾಳೆ ಎಲ್ಲ ಪೇಪರ್ಗಳಲ್ಲೂ ಬರುತ್ತೆ. ಕಾರಣ ಏನಂದರೆ ಬೆಂಗಳೂರಿನ ಜನಸಂಖ್ಯೆ 1,40,00,000 ಆಗಿದೆ. ಭಾಳಷ್ಟು ಜನ ಇಲ್ಲೇ ಹುಟ್ಟು ಬೆಳೆದಂಥವ್ರಿಗೆ ಕಡಲೆಕಾಯಿ ಪರಿಷೆ ನೋಡಿರಲ್ಲ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಕ್ಕಂಥವರು ಅವ್ರ ರಾಜ್ಯಗಳಲ್ಲಿ ನೋಡಿದರೆ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಅವರು ಕೂಡ ನೋಡಲಿ ಅಂತ ಅಷ್ಟೇ, ಬರಲಿ, ಪರಿಷೆ ನೋಡಲಿ, ಕಡಲೆಕಾಯಿ ತಿನ್ನಲಿ. ಅದೇ ರೀತಿಯಲ್ಲಿ ಒಳ್ಳೆ 5-6 ದೇವಸ್ಥಾನಗಳಿದೆ, ಭಾಳ ಪ್ರಮುಖವಾದಂಥ ದೇವಸ್ಥಾನಗಳಿದೆ, ಅದನ್ನು ಕೂಡ ಅವ್ರು ನೋಡ್ಬೋದು.